ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಗೆಲ್ಲುವರ ರೈತರ ನೀತಿಗಳನ್ನು ವಿರೋಧಿಸತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತರ ನೀತಿಗಳನ್ನು ವಿರೋಧಿಸತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಳ್ಳಾರಿ ಮಾನ್ಯರೇ ವಿಷಯ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಅನುದಾನ ನೀಡದಿರುವ ಬಗ್ಗೆ ಮನವಿ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ರೈತ ಉತ್ಪಾದಕ ಸಂಸ್ಥೆಗಳು FPO ನಮ್ಮ ರಾಜ್ಯದಲ್ಲಿ ರೈತರಿಗೆ ಬಹಳ ಮಹತ್ವವಾದ ಉಪಯೋಗ ಆಗಿರುತ್ತವೆ. ಇವು ರೈತರಿಗೆ ಬೇಕಾಗುವ ಪರಿಕರಗಳನ್ನು ರೈತರು FPOಗಳ ಮುಖಾಂತರ ದೊಡ್ಡ ಕಂಪನಿಗಳ ಮುಖಾಂತರ ತರಿಸಿಕೊಳ್ಳಬಹುದು ಮತ್ತು ರೈತರು ಬೆಳೆದ ಬೆಳೆಗಳನ್ನು ಸಂರಕ್ಷಿಸಿ ಜಾಗತಿಕ ಮಟ್ಟದಲ್ಲಿ FPO ಮುಖಾಂತರ ವಹಿವಾಟು ಮಾಡಬಹುದು. ಮಧ್ಯದಲ್ಲಿ ದಳ್ಳಾಳಿ ಹಾಗೂ ಇನ್ನಿತರ ತೊಂದರೆಗಳು ಇರುವುದಿಲ್ಲ. ಇದು ರೈತರಿಗೆ ಬಹಳ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುತ್ತದೆ. ಹಿಂದೆ ಶ್ರೀ ಯಡಿಯೂರಪ್ಪನವರ ಸರ್ಕಾರ ಸಮಯದಲ್ಲಿ FPOಗಳಿಗೆ 150 ಕೋಟಿ ರು ಅನುದಾನವನ್ನು ಕಾಯ್ದಿರಿಸಲಾಗಿತ್ತು. ಹಲವಾರು FPOಗಳು ಒಳ್ಳೆಯ ಕಾರ್ಯ ಹಂತದಲ್ಲಿ ಇರುತ್ತವೆ. ಈಗಿನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ನಯಾ ಪೈಸಾ ಅನುದಾನ ಬಿಡುಗಡೆ ಮಾಡಿರುವುದಿಲ್ಲ ಮತ್ತು ಮುಚ್ಚುವ ಹಂತದಲ್ಲಿವೆ. FPOಗಳಿಂದ 10 ಲಕ್ಷಕ್ಕೂ ಹೆಚ್ಚಿಗೆ ಮತ್ತು 12,000 ರೈತ ಉತ್ಪಾದಕ ಸಂಸ್ಥೆಗಳ ನಿರ್ದೇಶಕ ಸಿಬ್ಬಂದಿಗೆ ನಷ್ಟವಾಗುತ್ತದೆ. ಒಳ್ಳೆಯ ಹಂತದಲ್ಲಿ ಇರುವ ಸಂಸ್ಥೆಗಳನ್ನು ಸರ್ಕಾರವೇ ಮುಚ್ಚುವ ಹಂತಕ್ಕೆ ದುಡಿದಂತಾಗುತ್ತದೆ. ಈಗಿನ ಕಾಂಗ್ರೆಸ್ ಸರ್ಕಾರ ಕೈಬಿಟ್ಟ ಯೋಜನೆಗಳು ಈ ರೀತಿ ಇವೆ. 1 ವರ್ಷ ಆಯ್ತು ಇವತ್ತಿಗೆ ರಾಜ್ಯ ಸರ್ಕಾರ ಬಂದು. ಅವರು ಕಾರ್ಯಕ್ರಮಗಳನ್ನ ಮಾಡ್ಯಾರಂತೇಳಿ ಹೇಳೋದು ಹೊಸವು ಮಾಡೋದು ಬಿಡ್ಲಿ, ಹಳ್ಳೆ ಹಿಂದ್ಗಡೆ ನಮ್ಮ ಸರ್ಕಾರ ಮಾಡಿರೋ ಒಂದು ಕಾರ್ಯಕ್ರಮಗಳನ್ನ ಕೂಡ ತೆಗೆದುಹಾಕಿದಾರ. ಈಗ FGO ಅಂತೇಳಿ 2015ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಅನುದಾನಿತ ಒಂದು ಕಾರ್ಯಕ್ರಮ ಇದು FPO ಅಂತ. ರೈತರ ಉತ್ಪಾದನೆಗಳನ್ನ ಹೆಚ್ಚಿಗೆ ದ್ವಿಗುಣ ಮಾಡ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಇಂದಿನ ನಮ್ಮ ಯಡಿಯೂರಪ್ಪರ ಮುಖ್ಯಮಂತ್ರಿ ಆದ ಟೈಮಲ್ಲಿ ಈ ಒಂದು ಸಂಸ್ಥೆಗಳು ಬಹಳ ಮಹತ್ತರವಾದ ಕೆಲಸಗಳನ್ನ ಮಾಡ್ತಾ ಇದ್ದಾವ. ರೈತರುಗಳಿಗೆ ಬಹಳ ಅನುಕೂಲ ಆಗಲಿ. ರೈತರುಗಳು ತಮ್ಮ ಪರಿಕರಗಳು ಏನೇ ಇದ್ರೂ ಕೂಡ ದೊಡ್ಡ ದೊಡ್ಡ ಕಂಪ್ನಿಗಳಿಂದ ತಾವೇ ತರಿಸ್ಕೊಂಡು ಅವನ್ನ ತಾವು ಇಲ್ಲಿ ಒಂದು ಅನುಕೂಲ ಮಾಡಿ ಒಳ್ಳೆ ಬೆಳೆಗಳನ್ನ ಬೆಳೆದು ಅದನ್ನ ಇಲ್ಲಿ ಸಂಸ್ಕರಿತ ಮಾಡಿ ಆ ಬೆಳೆಗಳನ್ನ ಕೂಡ ರಾಷ್ಟ್ರ ಮಟ್ಟದಲ್ಲಿ ಒಂದು ಆನ್ಲೈನ್ನಲ್ಲಿ ಒಂದು ರೇಟ್ಗಳನ್ನ ನೋಡಿಕೊಂಡು ಅವ್ರಿಗೆ ಇಲ್ಲಿಂದನೇ ವ್ಯಾಪಾರ ಮಾಡೋಂಥ ಮಹತ್ವಾಕಾಂಕ್ಷಿ ಯೋಜನೆ ಇದು. ಇದನ್ನ ಒಂದು ನಯಾ ಪೈಸೆ 1 ವರ್ಷ ಆದರೂ ಕೂಡ 1 ರೂಪಾಯಿ ಕೂಡ ಸರ್ಕಾರ ಕೊಟ್ಟಿಲ್ಲ. ಹಿಂದೆ ನಿಗದಿತ ಆದ ಅನುದಾನವನ್ನು ಕೂಡ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇಂತಹ ಒಂದು ಸಂಸ್ಥೆಗಳು ತಾವು ಕೂಡ ಕೇಳಿದಿರಿ. ಬ್ಯಾಡಿಗೆ ಮೆಣಸಿನಕಾಯಲ್ಲಿ ಸಾವಿರಾರು ಲಾರಿ ಹೋಗಿ ರೋಡಲ್ಲಿ ನಿಂತ್ಕೊಂಡು ಭಾಳ ಅವ್ಯವಸ್ಥೆ ಆಯ್ತಂತ. ಅದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ಏನು ಮಾಡಿದಪ್ಪ ಅಂತಂದರೆ ಎಲ್ಲ ಒಂದೇ ರೀತಿ ಒಂದೇ ಮಾರ್ಕೆಟಿಗೆ ಹೋಗೋದು ಒತ್ತಡ ಆಗ್ತದೆ, ಇದು ಬೇಡಪ್ಪ ಅಂತೇಳಿ ಒಂದು ಇಲ್ಲೇನೆ ರೈತರೇ ಕೂತ್ಕೊಂಡು ಇದೇ ಒಂದು ನಿರ್ದೇಶಕರು ರೈತರು ಒಂದು ಎಲ್ಲ ಲೆಕ್ಕದಲ್ಲಿ ಕೂತ್ಕೊಂಡು ಇಲ್ಲೇ ಆನ್ಲೈನ್ನಲ್ಲೇ ಫೀಡ್ ಮಾಡಿ ಅವರು ವ್ಯಾಪಾರ ಮಾಡಿಕೊಂಬ ವ್ಯವಸ್ಥೆ ಇತ್ತು ಇದು. ಈಗ ಇದು ನಮ್ಮ ದೇಶಾದ್ಯಂತ 12,000 FPOಗಳು ಕೆಲಸ ಮಾಡ್ತಾ ಇದ್ದಾವೆ. ನಮ್ಮ ಒಂದು ಕರ್ನಾಟಕದಲ್ಲಿ 850ರಿಂದ 900 FPOಗಳು ಭಾಳ ವ್ಯವಸ್ಥಿತವಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ರೈತರಿಗೆ ಭಾಳ ಅನುಕೂಲತೆ ಆಗಿದೆ. ಇದನ್ನ ಈ ಒಂದು ಅನುಕೂಲತೆ ಇರೋದನ್ನ ಒಂದು ನಯಾ ಪೈಸೆ ರೊಕ್ಕ ಕೊಡ್ಲಾರ್ದಂಗೆ ಮುಚ್ಚುವ ಹಂತದಲ್ಲಿದೆ. ಅದಕ್ಕೋಸ್ಕರ ನಾವು ಏನಪ್ಪಾ ಅಂತಂದ್ರೆ ಇವತ್ತು ನಾವು ಒಂದು ರೈತರಿಗೋಸ್ಕರ ಒಳ್ಳೆ ಸಂಸ್ಥೆಗಳನ್ನ ಮುಚ್ಚೋದು ಬೇಡ ಸ್ವಾಮಿ. ನೀವಿನ್ನೂ ಒಳ್ಳೆ ಕೆಲಸ ಮಾಡೋದು ಬೇಡ. ಏನಪ್ಪಾ ಅಂತಂದ್ರೆ ಕೃಷಿ ಸಮ್ಮಾನ ಯೋಜನೆ 4,000 ರೂಪಾಯಿ ಮೊದಲು 2 ಕಂತುಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ರೈತರು ನೇರವಾಗಿ ಅಕೌಂಟಿಗೆ ಬೀಳ್ತಾ ಇತ್ತು. ಹಿಂದಿನ ಸರ್ಕಾರಗಳು ನಮ್ಮ ಸರ್ಕಾರ ಇದ್ದಾಗ ತಾವು ನೋಡಿದರೆ ಅಕೌಂಟಿಗೆ ಎಲ್ಲ ಬಿದ್ದಿದೆ. ಆದ್ರೆ ಈಗೇನ್ ಮಾಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಅದನ್ನ ಸಂಪೂರ್ಣ ನಿಲ್ಲಿಸಿದ್ದಾರೆ. ಇದೇ ರೀತಿ ನಮ್ಮ ಬಸವರಾಜ ಬೊಮ್ಮಾಯಿಯವರು ಫಸ್ಟ್ ಬಡ್ಜೆಟ್ನಲ್ಲಿ ರೈತರಿಗೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ವಿದ್ಯಾನಿಧಿ ಯೋಜನೆ ಜಾರಿಗೆ ತಗೊಂಬಂದ್ರು. ಅದು ಒಳ್ಳೆ ರೀತಿ ಬಡ ರೈತರಿಗೆ ಬಹಳ ಅನುಕೂಲ ಆಗ್ತದಪ್ಪ ಅಂತೇಳಿ ಬಹಳ ರೈತರುಗಳು ಖುಷಿಪಟ್ಟರು. ಅದನ್ನು ಕೂಡ ನಿಲ್ಲಿಸಿದ್ದಾರೆ. ಆಮೇಲೆ ಇಂಥದನ್ನು ಆದರೆ ಸರಿ, ಈಗ ಹಾಲಿನ ರೇಟ್ ಹೆಚ್ಚಿಗೆ ಮಾಡಿದ್ರು. ಅದನ್ನು ಹೆಚ್ಚಿಗೆ ಮಾಡಿದಾಗ ನಾವೆಲ್ಲ ಪ್ರತಿಭಟನೆ ಮಾಡಿದ್ರೆ ಏನು ಹೇಳಿದ್ರು, ಇಲ್ಲ ರೈತರಿಗೆ ಅದನ್ನು ಪ್ರೋತ್ಸಾಹಧನ ಕೊಡ್ತು ಅಂತ ಹೇಳಿದ್ರು. ಸ್ವಾಮಿ, ಇದುವರೆಗೂ 1 ರೂಪಾಯಿ ಪ್ರೋತ್ಸಾಹಧನ ಕೊಟ್ಟಿಲ್ಲ. ಇದು ಬಹಳ 1,500 ರೂಪಾಯಿ ಡೀಸೆಲ್ ಸಬ್ಸಿಡಿ ಕೆಲವೆಲ್ಲವೂ ಗೊತ್ತಿದೆ. ಮೀನುಗಾರರಿಗೆ, ಇವರಿಗೆ ಸಣ್ಣ ರೈತರುಗಳಿಗೆಲ್ಲ ಅನುಕೂಲ ಆಗ್ತಾ ಇತ್ತು.
ಯಾವುದನ್ನು ಒಂದು ನಯಾ ಪೈಸೆ ಇವತ್ತಿಗೆ 1 ವರ್ಷ ಆಯಿತು, 1 ವರ್ಷದವರೆಗೂ ಯಾವತ್ತನ್ನಾಗಲಿ ಟೈಮ್ ಕೊಡೋಣ, ಕಾದು ನೋಡೋಣ, ಮಾಡ್ತಾರೇನಪ್ಪ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆದರೆ ಇದುವರೆಗೂ ಕೂಡ 1 ವರ್ಷ ಆದರೂ ಕೂಡ ಯಾವುದು ಮಾಡ್ತಾ ಇಲ್ಲ. ಇರೋ ಸ್ಕೀಮ್ಗಳು ಕೂಡ ತೆಗಿತಾ ಇದ್ದಾರೆ. ಇದನ್ನ ನಮ್ಮ ರೈತ ಮೊದಲನೇ ಬರಗಾಲದಿಂದ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಇಂಥ ಟೈಮಲ್ಲಿ ಬರ ಪರಿಹಾರದಲ್ಲಿ ಕೂಡ ಬಹಳ ತಾರತಮ್ಯ ನಡೀತಾ ಇದೆ. ಬೆಳೆಗಳಿಗೆ ಕೆಲವು ಬೆಳೆಗಳಿಗೆ ಇಲ್ಲ ಅಂತ ಹೇಳ್ತಾರ, ಕೆಳಗೆ ಬೆಳೆಗಳಿಗೆ ಐತೆ ಅಂತ ಹೇಳ್ತಾರ. ಸ್ವಾಮಿ, ರೈತರಂದ್ರ ಮೇಲೆ ಎಲ್ಲರೂ ಒಂದೇ. ರೈತ ದೊಡ್ಡ ರೈತ ಆಗಿರ್ಬೋದು, ಸಣ್ಣ ರೈತ ಆಗಿರ್ಬೋದು, ಬರ ಪರಿಹಾರದಲ್ಲಿ ನಷ್ಟ ಆಗಿತ್ತಪ್ಪ ಅಂತಂದ್ರೆ ಎಲ್ಲ ರೈತರುಗಳಿಗೂ ಕೂಡ ಬರ ಪರಿಹಾರ ಕೊಟ್ಟು ಸರ್ಕಾರ ರೈತರನ್ನ ಆನ್ಕೋಬೇಕಪ್ಪ ಅಂತೇಳಿ ಈ ಮೂಲಕ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಇದೇನು ಈಗ ನೀವು ಅನುದಾನ ರಿಲೀಸ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡ್ತಾರಪ್ಪ ಅಂತೇಳಿ ಆಶಾಭಾವನೆ ಇದೆ. ಒಂದು ವೇಳೆ ನೀವು ಮುಂದಿನ ದಿವಸಗಳಲ್ಲಿ ಈ ಒಂದು ಅನುದಾನಗಳನ್ನ ಬಿಡುಗಡೆ ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ರೈತ ಮೋರ್ಚಾ ಪರವಾಗಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಕ ನಮ್ಮ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ. ಇವತ್ತೇನು ಕರ್ನಾಟಕ ಸರ್ಕಾರ ಬಂದು 1 ವರ್ಷ ಆಯ್ತು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಪೇಪರ್ನಲ್ಲಿ ಇವತ್ತು ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಡೋ ಮುಖಾಂತರ ಹೇಳಿದಾರ. 1 ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ರೈತರಿಗೆ ನಾನಾ ರೀತಿಯಿಂದ ತೊಂದರೆ ಕೊಟ್ಟಿದೆ. ದಿವಸ ಇವ್ರ ಧೋರಣೆ ಏನಿತ್ತು, ಕೇಂದ್ರ ಸರ್ಕಾರದವ್ರು ನಮ್ಗೇನು ಅನುದಾನ ಕೊಟ್ಟಿಲ್ಲ ಅಂತ ಧೋರಣೆ ಇತ್ತು. ಅನುದಾನ ಬಂದ ಮೇಲೆ ಎಷ್ಟು ದಿವಸ ಆದ್ರೂ ಕೂಡ ಇವ್ರು ಬಿಡುಗಡೆ ಮಾಡಿಲ್ಲ. ಒಂದು ವೇಳೆ ಬಿಡುಗಡೆ ಮಾಡಿದ್ರು ನಾವು 2,000 ರೂಪಾಯಿ ಕೊಟ್ಟು ಹಿಡ್ಕೊಂಡು ಹಾಕ್ತಾ ಇದೀವಿ ಅಕೌಂಟಿಗೆ ನಿಮಗೆ. ಅದೇ ರೀತಿ ಏನು ಬ್ಯಾಂಕ್ಗಳ ರೈತರ ಸಾಲಗಳಿರ್ತಾವ ಸೊಸೈಟಿಗಳಲ್ಲಿ, ಅದರಲ್ಲಿ ಇವ್ರು ಅನುದಾನ ಕೊಟ್ಟಿದ್ದು ಆ ಬ್ಯಾಂಕ್ನ ಹಿಡ್ಕೊಂಬಂತ ಸಿಸ್ಟಮ್ನಲ್ಲಿ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಹೇಳಿದಾರ ಅದ್ರ ಮೇಲೆ ಹಿಡ್ಕೊಬಾಡ್ರಿ, ಕೊಡ್ರಿ ರೈತರಿಗೆ. ಆದರೆ ಅದು ಕಾರ್ಯರೂಪಕ್ಕೆ ಇವತ್ತಿಗೂ ಬಂದಿಲ್ಲ. ಅದೇ ರೀತಿ ಏನು ಖರೀದಿ ಕೇಂದ್ರ ಏನು ತೆಗೆದು ಜ್ವಾಳ ಅದು ಬೇರೆ ಬೇರೆ ವಸ್ತುಗಳು ತೊಂಬೋ ವಿಚಾರದಲ್ಲಿ ಇವತ್ತು ಸಿರುಗುಪ್ಪ ತಾಲೂಕು ಮತ್ತು ಬಳ್ಳಾರಿ ತಾಲೂಕಿನಲ್ಲಿ ಕನಿಷ್ಠ ರೈತರು ಗೋಡನ್ ಮುಂದೆ 3 ದಿವಸ ನಿಂತ್ಕೊಂಡವ. ಅವು ಅನ್ಲೋಡ್ ಆಗಿಲ್ಲ. ಆ ಟ್ರ್ಯಾಕ್ಟರ್ ಬಾಡಿಗೆ, ಲಾರಿ ಬಾಡಿಗೆ ಯಾರು ಕೊಡ್ತಾರೆ ಇದು ರೈತರಿಗೆ? ಮತ್ತು ಒಂದು ವ್ಯವಸ್ಥಿತವಾಗಿ ಖರೀದಿ ಮಾಡಿದಂಥ ಸಿಸ್ಟಮ್ ಕೂಡ ಆಗಿಲ್ಲ. ಜನರು ರೋಸಿಕೊಂಡು ಹೋಗ್ಬಿಟ್ಟಿವೆ ಇದಕ್ಕಿಂತ ಮೊದಲು ಮುಖ್ಯವಾಗಿ ಸಿರಿಧಾನ್ಯಗಳು ಏನು ಬೆಳಿತೀವೋ ಬೆಳೆ ರೈತರುಗಳಿಗೆ 10,000 ರೂಪಾಯಿ ಎಕರೆಗೆ ಕೊಡ್ತಾ ಇದ್ವಿ. ಅದನ್ನು ಕೂಡ ಈ ಸರ್ಕಾರ ನಿಂತ್ಕೊಂಡಿದೆ. ಅದೇ ರೀತಿ ರೈತರಿಗೆ ಏನು ಹಿಂದೆ ಸರ್ಕಾರ ಮಾಡಿದ ಕಾರ್ಯಕ್ರಮಗಳನ್ನ ನಿಂದಿಸಿದ್ದೇ ಈ ಸಿದ್ದರಾಮಯ್ಯ ಸರ್ಕಾರ ಮುಖ್ಯ ಸಾಧನೆ ಆಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇದನ್ನ ಅರ್ಥಕೊಂಡು ರೈತರಿಗೆ ಅನುಕೂಲ ಅಂತ ಕೆಲಸ ಮಾಡ್ಲಂತ ಈ ಸರ್ಕಾರಕ್ಕೆ ನಾವು ಒಂದು ಜವಾಬ್ದಾರಿಯಿಂದ ಗುರುತಿಸ್ತೀವಿ.